ಇನ್ನು ಇರಾನ್ ಬೆಂಬಲಕ್ಕೆ ನಿಂತಹ ಹೌತಿ ಮತ್ತು ಹಮಾಸ್ ಅಮೆರಿಕ ದಾಳಿಯನ್ನ ಹೌತಿ ಬಂಡುಕೋರರು ಹಮಾಸ್ ಉಗ್ರರು ಎಲ್ಲರೂ ಕೂಡ ಖಂಡಿಸಿದ್ದಾರೆ. ಎಲ್ಲರೂ ಕೂಡ ಇರಾನ್ಗೆ ಬೆಂಬಲ ಕೊಟ್ಟಿದ್ದಾರೆ. ಈ ನಡುವೆ ಅಮೆರಿಕಾಗೆ ಪ್ರತೀಕಾರದ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಏನಂತ? ಅಮೆರಿಕ ದಾಳಿ ಮಾಡಿದ್ದು ಸರಿಯಲ್ಲ, ಅಮೆರಿಕ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ ಹೌತಿ ಈಗ ಎಚ್ಚರಿಕೆಯನ್ನು ಅಮೆರಿಕಾಗೆ ಕೊಟ್ಟಿದೆ. ಹಮಾಸ್ ಹೌತಿ ಎರಡೂ ಸಂಘಟನೆಗಳು ಈಗ ಇರಾನ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದೆ ಇದಕ್ಕೆ ಬೆಲೆ ತೆರಬೇಕಾಗುತ್ತೆ. ಇದೇ ರೀತಿ ಎಚ್ಚರಿಕೆಯನ್ನು ಒಸಾಮಾ ಬಿನ್ ಲ್ಯಾಡನ್ ಕೊಟ್ಟಿದ್ದರು. ನೆಗ್ಲೆಕ್ಟ್ ಆಗಿದ್ದಕ್ಕೆ ಏನಾಯಿತು ಅಂತ ಅಮೆರಿಕಾಗೆ ಅರಿವಿದೆ ತುಂಬ ಚೆನ್ನಾಗಿ. ಹಾಗಾಗಿ ಇವರ ಎಚ್ಚರಿಕೆಯನ್ನು ಎಷ್ಟು ಗಂಭೀರವಾಗಿ ಅಮೆರಿಕ ಪರಿಗಣಿಸಬಹುದು ಅನ್ನುವಂಥದ್ದು ಪ್ರಶ್ನೆ. ಇರಾನ್ ಬೆಂಬಲಕ್ಕೆ ಹೌತಿ ಮತ್ತು ಹಮಾಸ್ ಎರಡೂ ಕೂಡ ಈಗ ಸಂಘಟನೆಗಳು ನಿಂತಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಈಗ ಹಮಾಸ್ ಬಿಡಿ ಹೆಚ್ಚು ಕಡಿಮೆ ಅವರು ಸರ್ವನಾಶ ಆಗಿಬಿಟ್ಟಿದ್ದಾರೆ, ಬಟ್ ಹೌತಿ ಅವ್ರನ್ನ ನಾವು ಕಡೆಗಣಿಸೋಂಗಿಲ್ಲ. ಯಾಕೆಂದರೆ ರೆಡ್ ಸಿ ಕೆಂಪು ಸಮುದ್ರದಲ್ಲಿ ತುಂಬ ಪ್ರಬಲರಾಗಿದ್ದಾರೆ. ಅಮೆರಿಕದ ಎಲ್ಲ ವಾಣಿಜ್ಯ ಹಡಗುಗಳು ಅಲ್ಲಿಂದನೇ ಪಾಸ್ ಆಗಬೇಕು. ಹಾಗಾಗಿ ಈ ಹೌತಿ ಅವರ ಎಚ್ಚರಿಕೆಯನ್ನು ಅಮೆರಿಕ ಎಷ್ಟು ಗಂಭೀರವಾಗಿ ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ ಅಂತ? ಅರವಿಂದ್, ಇದೆಲ್ಲದರ ಎಕ್ಸ್ಪೆಕ್ಟೇಷನ್ ಅಮೆರಿಕ ಕೂಡ ಇತ್ತು. ಯಾಕಂದ್ರೆ ನೋಡಿ, ಮಧ್ಯಪ್ರಾಚ್ಯದಲ್ಲಿ 14 ಮುಸ್ಲಿಂ ರಾಷ್ಟ್ರಗಳು ಇದ್ರೂ ಕೂಡ ಯಾರು ಕೂಡ ಇರಾನ್ ಬೆನ್ನಿಗೆ ನಿಲ್ತಾ ಇಲ್ಲ. ಕಾರಣ ಒಂದು, ಮುಸ್ಲಿಂ ಲೀಡರ್ಶಿಪ್ ಅನ್ನೋದು ಇರಾನ್ ಪಾಲಿಗೆ ದಕ್ಕಬಾರದು ಅನ್ನುವಂತಹ ಮಹತ್ವಾಕಾಂಕ್ಷೆ ಒಂದು. ಎರಡನೇದು, ಇರಾನ್ ಶಿಯಾ ಕಂಟ್ರಿ, ಉಳಿದಂತಹ ಮುಸ್ಲಿಂ ಕಂಟ್ರಿಗಳು ಅಲ್ಲಿ ಡಾಮಿನೇಟ್ ಮಾಡ್ತಿರೋದು ಸುನ್ನಿ. ಸೊ ಆ ಕಾನ್ಫ್ಲಿಕ್ಟ್ ನಿಂದ ಯಾರು ಅವ್ರ ಹತ್ರಕ್ಕೆ ಬರ್ತಾ ಇಲ್ಲ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಈಗ ನಾವು B2 ಬಾಂಬರ್ನ ಬಳಸ್ತು ಅಮೆರಿಕ ಅಂತ ನಾವು ಹೇಳ್ತಾ ಇದ್ವಲ್ಲ, ಅದರದ್ದು ಕಂಪ್ಲೀಟ್ ಆಗಿ ಯಾವ ಸೇನಾ ನೆಲೆಗಳಿಂದ ಹೋಯ್ತು ಹಾರ್ತು ಅಂತ ಕೇಳಿದ್ರೆ, ಒಂದು ಬಹ್ರೇನ್ ಮತ್ತು ಕತಾರ್ನ ಸೇನಾ ನೆಲೆಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಬಾಂಬಿಂಗ್ಗೆ ಅಮೆರಿಕ ಮುಂದಾಯ್ತು. ಅಷ್ಟರ ಮಟ್ಟಿಗೆ ಇಲ್ಲಿ ಸೌದಿ ಅಥವಾ ಕೊಲ್ಲಿ ರಾಷ್ಟ್ರಗಳು ಅಮೆರಿಕದ ಜೊತೆಗೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿದೆ. ಸೊ ಉಳಿದ ಆಪ್ಷನ್ ಇರಾನಿಗೆ ಏನಿತ್ತು ಫಸ್ಟ್ ಇಂದಾನು, ಅಂದ್ರೆ ಒಂದು 45 ವರ್ಷದಿಂದಾನು, ಅಂದ್ರೆ ಒಂದು ಪ್ರಾಕ್ಸಿ ಟೆರರ್ ಗ್ರೂಪ್ಗಳನ್ನ ಎಲ್ಲ ಕಡೆ ಸ್ಟಾರ್ಟ್ ಮಾಡೋದು. ಅಂದ್ರೆ ಈ ಉಗ್ರರಿಗೆ ತಿನ್ನೋದಕ್ಕೆ, ಕುಡಿಯೋದಕ್ಕೆ ಹಾಗೂ ರಾಕೆಟ್ಗಳನ್ನ ಬಳಸೋದಕ್ಕೆ ಇರಾನ್ ಒಂದೊಂದು ಉಗ್ರ ಸಂಘಟನೆಗೆ, ಹೌದಿ ಹಿಜ್ಬುಲ್ಲಾಗೆಲ್ಲ $700 ಮಿಲಿಯನ್ ವರ್ಷಕ್ಕೆ ಖರ್ಚು ಮಾಡುತ್ತಂತೆ. ಇದನ್ನ ನಾವು ಹೇಳ್ತಾ ಇರೋದಲ್ಲ, ಸ್ವತಃ ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ಕಾರ್ಯದರ್ಶಿಗಳೇ, ಅದರಲ್ಲಿ ಕೆಲ ಪೋಸ್ಟ್ಗಳು ಕೂಡ ಇರುತ್ತೆ. ಕರೆಕ್ಟ್ ಸೇನೆ ಹೆಂಗೆ ನಿರ್ವಹಿಸುತ್ತೋ ಕಾರ್ಯವನ್ನ ಹಾಗೆ ಇವರು ನಿರ್ವಹಿಸ್ತಾರೆ. ನಿಮಗೆ ದುಡ್ಡಲ್ಲಿಂದ ಬರ್ತಿದೆ ಅಂದಾಗ ಅವರು ಓಪನ್ ಆಗಿ ಇಂಟರ್ವ್ಯೂನಲ್ಲಿ ಹೇಳಿದ್ರು, ಇರಾನ್ ನಮಗೆ ಕೊಡುತ್ತೆ $700 ಮಿಲಿಯನ್ ವರ್ಷಕ್ಕೆ ನಮ್ಮ ಖರ್ಚನ್ನ ನೋಡ್ಕೊಳ್ಳುತ್ತೆ ಅಂತ. ಆಮೇಲೆ ಒಂದು ಮೂಲದ ಪ್ರಕಾರ ಈ ಇಸ್ರೇಲ್ ಸುತ್ತಮುತ್ತ ಕೂಡ ಅಷ್ಟೇನೆ, ಹೆಂಗೆ ಇರಾನು ತನ್ನ ಉಗ್ರ ಸಂಘಟನೆಗಳನ್ನ ಫಂಡಿಂಗ್ ಮಾಡ್ತಾ ಇದೆ ಅಂದ್ರೆ, ಬಹ್ರೇನ್ ಒಂದರಲ್ಲೇನೆ ಅಲ್ ಅಗಸ್ಟರ್ ಬ್ರಿಗೇಡ್ಸ್ ಅಂತ ಹೇಳ್ಬಿಟ್ಟು ಒಂದು ಉಗ್ರ ಸಂಘಟನೆಯನ್ನ ಪೋಷಿಸೋ ಕೆಲಸ ಮಾಡ್ತಾ ಇತ್ತು. ಇರಾಕ್ನಲ್ಲೂ ಅಷ್ಟೇನೆ ಆಲ್ಮೋಸ್ಟ್ ಒಂದು 50,000 ಉಗ್ರರನ್ನ ಇಸ್ರೇಲ್ ವಿರುದ್ಧ ಚೂ ಬಿಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆಮೇಲೆ ತನ್ನ ಶತ್ರುಗಳು ಯಾರ್ಯಾರು ಇರ್ತಾರೋ, ಸೌದಿನೂ ನೆಮ್ಮದಿಯಾಗಿರಬಾರ್ದು, ಅಮೆರಿಕಾನೂ ನೆಮ್ಮದಿಯಾಗಿರಬಾರ್ದು, ಇಸ್ರೇಲು ನೆಮ್ಮದಿಯಾಗಿರಬಾರ್ದು ಅನ್ನೋ ಕಾರಣಕ್ಕೆ ಇರಾನ್ ತನ್ನ ಶತ್ರು ರಾಷ್ಟ್ರಗಳ ಅಕ್ಕಪಕ್ಕದಲ್ಲೇ, ಬಾರ್ಡರ್ನಲ್ಲೇ 50,000-60,000 ಉಗ್ರರನ್ನ ಪೋಷಿಸೋ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರು ಪೇ ಬ್ಯಾಕ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅಂದಾಜು ಅಮೆರಿಕ ಕೂಡ ಮಾಡಿತ್ತು. ಇನ್ಫ್ಯಾಕ್ಟ್ 1983ರಲ್ಲಿ ಅರವಿಂದ್, ಲೆಬನಾನ್ನಲ್ಲಿ 247 ಅಮೆರಿಕ ಯೋಧರನ್ನ ಅಮೆರಿಕ ಕಳ್ಕೊಳ್ಬೇಕಾಯ್ತು. ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ, ಇದೇ ಇರಾನ್ನ ಹಿಜ್ಬುಲ್ಲಾ ಉಗ್ರರು ನಡೆಸಿದಂತಹ ಟೆರರ್ ಅಟ್ಯಾಕ್. ಆಮೇಲೆ ಎಲ್ಲರಿಗೂ ನೆನಪಿದೆ, ಈ ಟ್ವಿನ್ ಅಟ್ಯಾಕ್ ಆಯ್ತಲ್ಲ, ಅಮೆರಿಕಾದ ಟ್ವಿನ್ ಟವರ್ ಅಟ್ಯಾಕ್ ಆಯ್ತಲ್ಲ, ಅದರಲ್ಲೂ ಅಲ್ ಖೈದಾ ಉಗ್ರ ಸಂಘಟನೆ ಏನ್ ಮಾಡ್ತು, ಯಾವ ಕಾರಣಕ್ಕೆ ಮಾಡ್ತು ಅನ್ನೋದು ಗೊತ್ತಿದೆ. ಸೊ ಈ ಬಾಂಬಿಂಗ್ ಮಾಡಬೇಕಾದ್ರೆ ಪ್ರಾಸ್ ಅಂಡ್ ಕಾನ್ಸ್ ಅನ್ನ ಸರಿಯಾಗಿ ನೋಡಿಕೊಂಡೆ ಮುಂದಿನ ಪರಿಣಾಮಗಳನ್ನ ಎದುರಿಸೋ ನಿಟ್ಟಿನಲ್ಲಿ ಸಜ್ಜಾಗಿನೇ ಅಮೆರಿಕ ದಾಳಿಯನ್ನು ನಡೆಸಿದೆ. ಹೀಗಾಗಿ ಅಷ್ಟು ತಲೆ ಕೆಡಿಸಿಕೊಳ್ತಾ ಇಲ್ಲ. ಹಂಗೇನೆ ಹೌತಿ, ಹಮಾಸ್, ಹಿಜ್ಬುಲ್ಲಾ ಇವರನ್ನ ಪೋಷಿಸುತ್ತಿರುವ ಉಗ್ರ ಸಂಘಟನೆಗಳನ್ನ ಪೋಷಿಸುತ್ತಿರುವ ಇರಾನ್ಗೆ ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಸೇಮ್ ಪಾಕಿಸ್ತಾನದ ವಿಚಾರ ಹೇಗೆ ಬರುತ್ತೆ, ಅದೇ ರೀತಿ ಇರಾನ್ ವಿಚಾರದಲ್ಲೂ ಕೆಲವು ರಾಷ್ಟ್ರಗಳು ನಿಲುವನ್ನು ತಗೊಂಡಿದ್ದಾರೆ.